ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಎಲ್ಲ ಸ್ನೇಹಿತರಿಗೆ, ಸಿದ್ಧಲಿಂಗೇಶ್ವರಿಗಳಿಗೆ. ಇವತ್ತು ನಿಮಗೆ ಮತ್ತೊಂದು ಹೊಸ ಟ್ಯುಟೋರಿಯಲ್ ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತಿನ ದಿವಸ ಪ್ರಜಾವಾಣಿ ಅಧಿಕೃತ ಮೊಬೈಲ್ ತಂತ್ರಾಂಶ, ಕಿರು ತಂತ್ರಾಂಶದ ಪರಿಚಯ ಮತ್ತು ಅದನ್ನ ಯಾವ ರೀತಿ ಉಪಯೋಗ ಮಾಡಬಹುದು ಅನ್ನೋದ್ರ ಬಗ್ಗೆ ಟ್ಯುಟೋರಿಯಲ್ ಮೂಲಕ ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಮುಂಚೆ ನೀವೆಲ್ಲ ಪ್ರಜಾವಾಣಿಯನ್ನ ಅವರ ಒಂದು ವೆಬ್ಸೈಟ್ ಏನಿದೆ ಬಳಸ್ತಾ ಇದ್ರಿ. ನವೆಂಬರ್ ತಿಂಗಳಿನಲ್ಲಿಯೇ ಅವರು ತಮ್ಮ ಮೊಬೈಲ್ ಅಧಿಕೃತ ಕಿರುತಂತ್ರಾಂಶವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಮೂಲಕ ವಿವಿಧ ರೀತಿಯ ಕ್ಯಾಟಗರೀಸ್ಗಳನ್ನ ಒದಗಿಸಿ ಅದರಲ್ಲಿ ಸುದ್ದಿಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಈ ಒಂದು ತಂತ್ರಾಂಶ ಕೇವಲ 10 MB ಗಾತ್ರವನ್ನು ಹೊಂದಿದೆ. ಪ್ಲೇಸ್ಟೋರ್ ಮೂಲಕ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಪ್ರಜಾವಾಣಿ ಅಂತ ಸರ್ಚ್ ಮಾಡಿದಾಗ ನಿಮಗೆ ಅಲ್ಲಿ ಮೈಸೂರು ಪ್ರಿಂಟ್ ಅಂತ ಒಂದು ಲೋಗೋ ಬರುತ್ತೆ. ಅದರದ್ದು ನೋಡ್ಕೊಂಡು ನೀವು ಇನ್ಸ್ಟಾಲ್ ಮಾಡಬೇಕು. ಈಗಾಗಲೇ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೇನೆ. ಈಗ ಅದನ್ನ ಓಪನ್ ಮಾಡಿ ನಿಮಗೆ ಪ್ರಾಯೋಗಿಕವಾಗಿ ತೋರಿಸ್ತಾ ಇದ್ದೇನೆ. ಪ್ರಜಾವಾಣಿಯನ್ನ ಇದೀಗ ಓಪನ್ ಮಾಡಿದ್ದೇನೆ. ಫಸ್ಟಿಗೆ ಮುಕ್ತಪುಟ ಅಂತ ಬರುತ್ತೆ. ಮುಕ್ತಪುಟ ಅಂತ ಇರುತ್ತೆ. ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದ್ ವೇಳೆ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಡಬಲ್ ಟ್ಯಾಪ್ ಮಾಡಿ ನಂತರ ಲೆಫ್ಟಿಗೆ ಸ್ವೈಪ್ ಮಾಡೋಣ. ಇದು ಓಪನ್ ನ್ಯಾವಿಗೇಷನ್ ಟೂಲ್. ಸೊ ಈ ಒಂದು ಪ್ರತಿ ಆಪ್ ಅಲ್ಲೂ ಕೂಡ ಇದು ಇರುತ್ತೆ. ಇದನ್ನ ಇಲ್ಲಿ ಓಪನ್ ಮಾಡೋಣ. ಫಸ್ಟಿಗೆ ಇಲ್ಲಿ ನಮಗೆ ಸಿಗುವಂತದ್ದು ಸರ್ಚ್. ಯಾವುದೇ ಒಂದು ಸುದ್ದಿನ ಇಲ್ಲಿ ನೀವು ಸರ್ಚ್ ಮಾಡಬಹುದು. ಓಪನ್ ಮಾಡಿದ್ದೇವೆ. ಸುದ್ದಿ ಎಡಟಂ ಹುಡುಕಾಟಕ್ಕೆ ಇಲ್ಲಿ ಟ್ಯಾಪ್ ಮಾಡಿ. ಎಡಿಟ್ ಬಾಕ್ಸ್ ನರೇಂದ್ರ ಮೋದಿ ಎಡಟಂ ಹುಡುಕಾಟಕ್ಕೆ ಇಲ್ಲಿ ಟ್ಯಾಪ್ ಮಾಡಿ. ನಾವು ಏನಾದರೂ ಸರ್ಚ್ ಮಾಡಬಹುದು. ಎಡಿಟ್ ಬಾಕ್ಸ್ ಇರುತ್ತೆ. ಈಗ ನಾನು ನರೇಂದ್ರ ಮೋದಿ ಅಂತ ಟೈಪ್ ಮಾಡಿದ್ದೆ ಮುಂಚೆ. ರೀಸೆಂಟ್ ರಿಸಲ್ಟ್ ಅಲ್ಲಿ ಅದು ತೋರಿಸ್ತಾ ಇದೆ. ನರೇಂದ್ರ ಮೋದಿ ಎಂಡ್ ಆಫ್ ಫೀಲ್ಡ್ ಸೆಲೆಕ್ಟೆಡ್ ಸುದ್ದಿ ವಿಡಿಯೋಗಳು ಹುಡುಕಾಟಕ್ಕೆ ಸೆಲೆಕ್ಟೆಡ್ ಸುದ್ದಿ ವಿಡಿಯೋಗಳು ಚಿತ್ರ ಹುಡುಕಾಟ ಫಲಿತ ರಾಷ್ಟ್ರೀಯ ತ್ವರಿತವಾಗಿ ಕುಡಿಯುವ ನೀರು ಒದಗಿಸುವ ಕಾರ್ಯಕ್ಕೆ ವೇಗ. ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಭಾರತ ಭೂತಾನ್ನೊಂದಿಗೆ ನಿಂತಿದೆ. ಅಗತ್ಯತೆಗಳ ಪೂರೈಕೆಗೆ ಆದ್ಯತೆ. ನರೇಂದ್ರ ಮೋದಿ. ಸೊ ಈ ರೀತಿ ಸರ್ಚ್ ಮಾಡಬಹುದು. ಎರಡನೇದು ಸೆಟ್ಟಿಂಗ್ಸ್ ಇದೆ. ಇಲ್ಲಿ ಅಪ್ಲಿಕೇಶನ್ ಸೆಟ್ಟಿಂಗ್ಗಳು. ಅಪ್ಲಿಕೇಶನ್ ಸೆಟ್ಟಿಂಗ್ಸ್ ಇದೆ. ಡಾಟ್ ಥೀಮ್ 2 of 6 ಲೋ ವಿಷನ್ಗೆ ಸಂಬಂಧಪಟ್ಟಾಗೆ ಡಾರ್ಕ್ ಥೀಮ್ ಆಫ್ ಆಗಿರುತ್ತೆ. ನಾನು ಇಟ್ಕೊಳ್ಳಬಹುದು. ಲೈಟ್ ಮೋಡ್ 3 ನೋಟಿಫಿಕೇಶನ್ DND ಸೊ ಇಷ್ಟೇ ಇರುತ್ತೆ. ಇದು ಬ್ಯಾಕ್ ಬರುತ್ತೆ. ಇನ್ ಕ್ರಾಸ್ ಅಂತ ಏನಿದೆ ಟಚ್ ಮಾಡಿದ್ರೆ ನೋಡಿ ಹೋಮ್ ಪೇಜ್ ಬಂದ್ಬಿಡುತ್ತೆ. ರಾಷ್ಟ್ರೀಯ ಭಾರತದ ರಾಜತಾಂತ್ರಿಕ ಅಧಿಕಾರಿಗೆ ಕಲೆ, ಸಾಹಿತ್ಯ, ಅಭಿಮತ, ಕ್ರೀಡೆ ಇರುತ್ತೆ ಬರುತ್ತೆ. ಹಿಂಗಾಗಿ ನಾವು ಮತ್ತೆ ಓಪನ್ ನ್ಯಾವಿಗೇಷನ್ ಓಪನ್ ಮಾಡೋಣ. ಅತಿಥಿ. ನೆಕ್ಸ್ಟ್ ಬರುವಂತದ್ದು ಅತಿಥಿ, ಗೆಸ್ಟ್ ಅಂತಿದೆ. ಇದರಲ್ಲಿ ಮೊಬೈಲ್ ಸಂಖ್ಯೆ, ಎಡಿಟ್ ಬಾಕ್ಸ್, ಜನ್ಮ ದಿನಾಂಕ, ಲಿಂಗ, ಎಡಿಟ್ ಲಿಂಗ, ವಿಶೇಷ ಸೌಕರ್ಯಗಳನ್ನು ಅನಲಾಕ್ ಮಾಡಲು ನೋಂದಾಯಿಸಿಕೊಳ್ಳಿ. ನೋಡಿ, ಇನ್ನೂ ಹೆಚ್ಚಿನ ಸೌಲಭ್ಯಗಳು ಅಥವಾ ಸೌಕರ್ಯಗಳನ್ನ ನೀವು ಅನ್ಲಾಕ್ ಮಾಡುವುದಂದ್ರೆ ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಮೂಲಕ ನೀವು ರಿಜಿಸ್ಟರ್ ಆಗಬಹುದು. ಜನ್ಮ ದಿನಾಂಕ, ಮೊಬೈಲ್ ಸಂಖ್ಯೆ, ಸೈನ್ ಅಪ್ ಮಾಡಿ. ಈಗಾಗಲೇ ಖಾತೆ ಹೊಂದಿದ್ದೀರಾ? ಸೈನ್ ಇನ್ ಆಗಿರಿ. ಈಗಾಗಲೇ ಖಾತೆ ಹೊಂದಿದ್ರೆ ಸೈನ್ ಇನ್ ಆಗಬಹುದು. ಅಥವಾ ಈ ಕೆಳಗಿನ ಖಾತೆ ಬಳಸಿ ಸೈನ್ ಇನ್. ಫೇಸ್ಬುಕ್ ಮತ್ತು ಗೂಗಲ್ ಮೂಲಕನೂ ಸೈನ್ ಇನ್ ಆಗಬಹುದು. ಅತಿಥಿ ಔಟ್ ಆಫ್ ಲಿಸ್ಟ್. ಈ ರೀತಿ 3 ತರ ಇದೆ. ಅತಿಥಿ ಫಸ್ಟಿಗೆ ಬರುವಂತದ್ದು ಫೋಟೋಸ್ಗಳದ್ದು. ಇದನ್ನ ಓಪನ್ ಮಾಡಿದ್ರೆ ಆಲ್ಬಮ್ ಫೋಟೋಸ್ ತೋರಿಸ್ತೇವೆ. ಯಾವ ಫೋಟೋಗಳು ಫೋಟೋಗಳು ಔಟ್ ಆಫ್ ಪೇಜ್.
ಅಪ್ಲೋಡ್ ಆಗಿರ್ತವೆ ಫೋಟೋಗಳು ಆ್ಯಪ್ಗೆ, ಅವು ಇಲ್ಲಿ ತೋರಿಸ್ತಾನೆ. ಇನ್ನಷ್ಟು ಆಲ್ಬಮ್ ಫೋಟೋಸ್. ರಾಜ್ಯದಲ್ಲಿ ಕಾಲೇಜುಗಳು ಆರಂಭ, ವಿದ್ಯಾರ್ಥಿಗಳ ಕೊರತೆ. ಸೊ ಇದು ಕೂಡ ರೋಜನಿಗೆ ಸಂಬಂಧಪಡುತ್ತೆ. ಅತಿಥಿ ಔಟ್. ಎರಡನೇದ್ದು ಇದಲ್ಲ, ಇಲ್ಲಿ ಬುಕ್ ಮಾರ್ಕ್ಸ್. ಏನಾದರೂ ಒಂದು ನ್ಯೂಸ್ ರೀಡ್ ಮಾಡಬೇಕಾದ್ರೆ ಬುಕ್ ಮಾರ್ಕ್ ಮಾಡಿದ್ರೆ ಇಲ್ಲಿ ಅದು ಬುಕ್ ಮಾರ್ಕ್ ಸೇವ್ ಆಗಿರುತ್ತೆ. ಸೆಲೆಕ್ಟೆಡ್ ಚಿತ್ರಗಳು, ವಿಡಿಯೋಗಳು. ಯಾವುದೇ ಬುಕ್ ಮಾರ್ಕ್ಗಳು ಕಂಡು ಬಂದಿಲ್ಲ. ಪೇಜ್. ನಾನು ಸದ್ಯಕ್ಕೆ ಯಾವುದೂ ಬುಕ್ ಮಾರ್ಕ್ ಮಾಡಿಲ್ಲ, ಹೀಗಾಗಿ ಅತಿಥಿ. ಸೊ ಇದು ಫೋಟೋ, ಇದು ಬುಕ್ ಮಾರ್ಕ್. ಮೂರನೇದು ವಿಡಿಯೋಸ್. ಸೊ ಪ್ರಜಾವಾಣಿಯಿಂದ ಅಪ್ಲೋಡ್ ಆಗುವಂಥ ವಿಡಿಯೋಸ್ಗಳು ಇಲ್ಲಿ ನಿಮಗೆ ತೋರಿಸ್ತವೆ. ದಯವಿಟ್ಟು ಇದಿಷ್ಟಾಯ್ತು. ಈ ನಂತರ ಈಗ ನಿಮಗೆ ಕ್ಯಾಟಗರಿಗಳು ತೋರಿಸ್ತಾ ಹೋಗ್ತವೆ. ಅದಕ್ಕೂ ಮುಂಚೆ, ಕ್ಯಾಟಗರಿಗಿಂತ ಮುಂಚೆ ಮುಖಪುಟ ಔಟ್ ಆಫ್ ಮುಕ್ತ ಪುಟ ಇರುತ್ತೆ, ಹೋಮ್ ಪೇಜ್. ಮುಖಪುಟ ನಿರ್ವಹಿಸಿ. ಸೊ ಇದರಲ್ಲಿ ಮುಕ್ತ ಪುಟ ನಿರ್ವಹಿಸಿ ಏನಿದೆ, ಹೋಮ್ ಪೇಜಲ್ಲಿ ನಿಮಗೆ ಯಾವುದ್ಯಾವುದು ತೋರಿಸಬೇಕು ಕ್ಯಾಟಗರೀಸ್ ಅನ್ನೋದನ್ನು ಇಷ್ಟ ಆಗೋ ರೀತಿಯಲ್ಲಿ ಅಲ್ಲಿ ಸೇರಿಸಬಹುದು. ನಾನು ಬಲಕ್ಕೆ ಸ್ವೈಪ್ ಮಾಡ್ತಾ ಇದ್ದೀನಿ. ಜಿಲ್ಲೆ 1 of 15 ಇನ್ ಲಿಸ್ಟ್ 15 ಐಟಮ್ಸ್. ಜಿಲ್ಲೆ ಈ ರೀತಿ ಇರುತ್ತಲ್ಲ, ಪ್ಲಸ್ ಅಂತ ಇಲ್ಲಿ ಡಬಲ್ ಟಚ್ ಕೊಡಬೇಕು. ನಮಗೆ ಮೊದಲು ನೋಡಿ ಬೆಂಗಳೂರು 2 of 45. ಬೆಂಗಳೂರಿದೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ರಾಮನಗರ 5 of 45. ಬಲಕ್ಕೆ ಸ್ವೈಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ 6 of 45. ಕೋಲಾರ 7 of 45. ತುಮಕೂರು, ಮೈಸೂರು, ಮಂಡ್ಯ, ಬೆಳಗಾವಿ 23. ಬೆಳಗಾವಿಯನ್ನು ಓಪನ್ ಮಾಡಿದ್ದೀನಿ. ಬೆಳಗಾವಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆ, 4 ನಕಲಿ ಅಭ್ಯರ್ಥಿಗಳ ಬಂಧನ, 4 of 10. ನೋಡಿ ಇಲ್ಲಿ ಬುಕ್ ಮಾರ್ಕ್ ಅಂತಿದೆಯಲ್ಲ, ಇದ್ರ ಮೇಲೆ ಟಚ್ ಮಾಡಿದ್ರೆ ಇದು ಬುಕ್ ಮಾರ್ಕ್ಗೆ ಹೋಗಿ ಸೇವ್ ಆಗುತ್ತೆ. ಸೊ ಬೇಕಂದ್ರೆ ಇದನ್ನ ಲೇಖನ ಓದಬೇಕಾದ್ರೆ ಬೆಳಗಾವಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆ, 4 ನಕಲಿ ಅಭ್ಯರ್ಥಿಗಳ ಬಂಧನ. ಡಬಲ್ ಟಚ್ ಕೊಡಬೇಕು, ಓಪನ್ ಆಗುತ್ತೆ. ಬೆಳಗಾವಿ ಬಲಕ್ಕೆ ಸ್ವೈಪ್ ಮಾಡ್ತಾ ಇದ್ದೀನಿ. ಶೇರ್ ಇದೆ ಫಸ್ಟಿಗೆ, ಇಲ್ಲಿಂದ ನೀವು ಲಿಂಕ್ನ ಶೇರ್ ಮಾಡ್ಬೋದು. ಈ ಆರ್ಟಿಕಲ್ ಲಿಂಕ್. ಎರಡನೇದು ಬುಕ್ ಮಾರ್ಕ್ ಇದೆ, ಇದನ್ನ ಬುಕ್ ಮಾರ್ಕ್ ಮಾಡ್ಬೋದು. ಇದು ಪಾಪಪ್ ಅಂತ ಬರುತ್ತೆ, ಇಲ್ಲಿ ಡಬಲ್ ಟಚ್ ಕೊಟ್ರೆ ಬುಕ್ ಮಾರ್ಕ್ 2 of 5. ಶೇರ್ ಮಾಡಿ 3 of. ಕಾಮೆಂಟ್ಸ್ 4 of. ಅಕ್ಷರ ಗಾತ್ರ 5 of. ಇಲ್ಲಿ ಅಕ್ಷರ ಗಾತ್ರ ಅದೆಲ್ಲ ಇಟ್ಕೊಳ್ಬಹುದು. ಭಾನುವಾರ ನವೆಂಬರ್ 22 ರಾತ್ರಿ 10:22. ಬಲಕ್ಕೆ ಸ್ವೈಪ್ ಮಾಡ್ತಾ ಇದ್ದೀನಿ. ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆ, 4 ನಕಲಿ ಅಭ್ಯರ್ಥಿಗಳ ಬಂಧನ. ಪರೀಕ್ಷೆಗೆ ನೋಂದಾಯಿಸಿದ್ದ 11,921 ಅಭ್ಯರ್ಥಿಗಳ ಪೈಕಿ 8. ಮತ್ತೆ ಹಿಂದೆ ಬರ್ತಾ ಇದ್ದಾನೆ. ಬೆಳಗಾವಿ ಟಿಕೆಟ್. ಹಾವೇರಿ, ವಿಜಯಪುರ. ಮತ್ತೆ ಎಲ್ಲ ಜಿಲ್ಲೆಗಳ ಪಟ್ಟಿಯನ್ನು ತೋರಿಸ್ತಾ ಇದೆ. ನಿಮಗೆ ಬೇಕಾದ ಜಿಲ್ಲೆನ ಇಲ್ಲಿ ಓಪನ್ ಮಾಡ್ಬೋದು. ಹಿಂದೆ ಬರ್ತಾ ಇದ್ದೀನಿ. ಸೊ ನ್ಯಾವಿಗೇಷನ್ ಮತ್ತೆ ತಗೋ. ವಾಣಿಜ್ಯ 2 of. ಎರಡನೇದ್ದು ವಾಣಿಜ್ಯ ಇದೆ. ಸೊ ಇದು ಬೇಕಂದ್ರೂ ಕೂಡ ಇದನ್ನ ವಾಣಿಜ್ಯ ಓಪನ್ ಮಾಡ್ಬೋದು. ವಾಣಿಜ್ಯ ಸುದ್ದಿ, ಷೇರು ಮಾರುಕಟ್ಟೆ 4 of 20. ಹಣಕಾಸು ವಿಚಾರ 5 of 20. ಇದರಲ್ಲಿ ಮತ್ತೆ ಸಬ್ ಕ್ಯಾಟಗರೀಸ್ಗಳಿದಾವೆ, ಉಪವಿಭಾಗಗಳು. 6 of 20. ಬಜೆಟ್ 7 of 20. 8 of 20. ನವೋದ್ಯಮ, ಹಣಕಾಸು ವಿಚಾರ 5 of. ಬೇಕಾಗಿರೋದನ್ನ ಮತ್ತೆ ನೀವು ಜಿಲ್ಲೆ, ಮಾಜಿ ಸಚಿವ. ಸೆಲೆಕ್ಟೆಡ್ ಅಂಕಣಗಳು. ಸಮಾಜ 7 of 10. ಮನರಂಜನೆ 8. ಸೊ ಈಗ ಅದನ್ನು ಎಲ್ಲ ರೀತಿ ಏನು ಕ್ಯಾಟಗರೀಸ್ ತೋರಿಸ್ತವೆ. ಅದಾದಮೇಲೆ ಸೆಟ್ಟಿಂಗ್ಸ್ ಬರ್ತದೆ.
ಸೊ ಫೀಡ್ಬ್ಯಾಕ್ ಈ ರೀತಿ ಬರುತ್ತೆ. ಫೀಡ್ಬ್ಯಾಕಲ್ಲಿ ನೀವು ಏನೇ ತಂತ್ರಾಂಶಕ್ಕೆ ಸಂಬಂಧಪಟ್ಟ ದೋಷಗಳಿದ್ರೆ ಅವುಗಳನ್ನ ಅಲ್ಲಿ ರಿಪೋರ್ಟ್ ಮಾಡ್ಬೋದು. ಮೇಲ್ ID ತೆರೆಯುತ್ತೆ, ಅದಕ್ಕೆ ನೀವು ಮೇಲನ್ನು ಬರೆದು ಸೆಂಡ್ ಮಾಡಬಹುದು. ಜಿಲ್ಲೆ ಮುಖಪುಟ ನಿರ್ವಹಿಸಿ ಔಟ್ ಆಫ್ ಲಿಸ್ಟ್. ಮುಕ್ತಪುಟ ನಿರ್ವಹಿಸಿ ಅಂತ ಏನಿದೆಯಲ್ಲ ಇದನ್ನ ಓಪನ್ ಮಾಡಿದ್ರೆ ನಿಮ್ಮ ಹೋಮ್ ಪೇಜಲ್ಲಿ ಯಾವ್ದಾವ್ದು ಕ್ಯಾಟಗರೀಸ್ ಬರಬೇಕು ಅನ್ನೋದನ್ನ ಇಲ್ಲಿ ಆರ್ಡರ್ ಮಾಡಬಹುದು. ಮುಖಪುಟ ನಿರ್ವಹಿಸಿ ವಿಷಯಗಳು ತಂತ್ರಜ್ಞಾನ ರಿಯೋಡ 1 of 10. ಸೊ ಇಲ್ಲಿ ಡಿಫಾಲ್ಟ್ ಆಗಿ ಏನೇನಿದೆ ಅದನ್ನೇ ಇಲ್ಲಿ ಬೇಕಾದರೆ ನೀವು ಎಕ್ಸ್ಟ್ರಾ ಸೇರಿಸಬಹುದು ಹೆಚ್ಚುವರಿಯಾಗಿ. ಫ್ಯಾಕ್ಟ್ ಚೆಕ್ ರಿಯೋಡ 2 of 10. ಆರೋಗ್ಯ ರಿಯೋಡ 3 of 10. ನಾನು ಫಸ್ಟಿಗೆ ತಂತ್ರಜ್ಞಾನ ಅನ್ನೋದನ್ನ ಮೇಲ್ಗಡೆ ಟಾಪಿಗೆ ತಂದಿಟ್ಟಿದ್ದೀನಿ. ಜಿಲ್ಲೆ ನಿಮಗೆ ಯಾವ್ದು ಬೇಡ ಅದನ್ನ ಅನ್ಟಿಕ್ ಮಾಡಬಹುದು. ನಮ್ಮ ಮನೆ ರಿಯೋಡ ಆಹಾರ ಪರಿಸರ ರಿಯೋಡ 8 of 10. ಬೇಡವಾದನ್ನ ಅನ್ಟಿಕ್ ಮಾಡಿ ಬೇಕಾಗಿರೋದನ್ನ ಟಿಕ್ ಮಾಡಿ ಟಾಪ್ ಅಲ್ಲಿ ಬರುತ್ತೆ. ಕ್ರೀಡೆ ಅನಂತರ 2 ನೀವು of 10. ಕೊನೆಯಲ್ಲಿ ಅಭಿಮತ ಸಮಾಜ ಸೇವ್ ಮಾಡಬಹುದು. ಆಟೋಮೊಬೈಲ್ ಕಲೆ ಶಿಕ್ಷಣ ಉದ್ಯೋಗ ರದ್ದುಗೊಳಿಸಿ ಅಂದ್ರೆ ಕ್ಯಾನ್ಸಲ್ ಇದೆ. ಸರಿ ಅಂತ ಇದೆ, ಮತ್ತೆ ಲೆಫ್ಟ್ ಸ್ವೈಪ್ ಮಾಡಿದೆ ಸರಿ ಅಂತ ಹೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲರ್ಟ್ ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳಿ ನಿಮ್ಮ ಕ್ಯಾಟಗರಿಗಳು ಹೊಸದಾಗಿ ಆರ್ಡರ್ ಆಗಿ ಸೇವ್ ಆಗ್ತವೆ. ಇವು ಹೋಮ್ ಪೇಜಲ್ಲಿ ನಿಮಗೆ ಕಾಣಿಸ್ಕೊಳ್ತವೆ. ಮುಖಪುಟ ನಿರ್ವಹಿಸಿ ಜಿಲ್ಲೆ 1 of 10. ಇಷ್ಟ ಆಯ್ತು. ರಾಷ್ಟ್ರೀಯ ಭಾರತದ ರಾಜತಾಂತ್ರಿಕ ನಾನು ಮೇಲ್ಗಡೆ ಬರ್ತಾ ಇದ್ದೀನಿ ಮುಕ್ತಪುಟಕ್ಕೆ. ಕ್ರೀಡೆ ಟಾಪ್ ಅಲ್ಲಿ ಲೆಫ್ಟ್ ಸೈಡ್ ಸೆಲೆಕ್ಟೆಡ್ ಮುಖಪುಟ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಹೋಮ್ ಅಂತೇನಿದೆ ಐಕಾನ್, ಇದ್ರ ಮೇಲ್ಗಡೆ ಮನೋರಂಜನೆ ಅಂತ ಇರುತ್ತೆ. ಇಲ್ಲಿ ಲೆಫ್ಟ್ ಸ್ವೈಪ್ ಮಾಡಿದ್ರೆ ನನ್ನ ಸುದ್ದಿ ಅಂತ ಬರುತ್ತೆ. ಮುಖಪುಟ ಮತ್ತೆ ಲೆಫ್ಟ್ ಸ್ವೈಪ್ ಮಾಡಿದ್ರೆ ಮುಕ್ತಪುಟ ಅಂತ ಹೇಳುತ್ತೆ ಹೋಮ್ ಪೇಜ್. ಚಿಟಿಕೆ ಸುದ್ದಿ ಜಿಲ್ಲೆ ಇಲ್ಲಿ ಕೂಡ ಜಿಲ್ಲೆ ಅಂತ ಸಿಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಜಿಲ್ಲೆಗಳ ಪಟ್ಟಿ. ಮೇಲ್ಗಡೆ ಟಾಪ್ಗೆ ಪೇಜ್ ಅಂತ ಹೇಳುತ್ತೆ. ಇಲ್ಲಿ ಲೆಫ್ಟ್ ಸ್ವೈಪ್ ಮಾಡಬೇಕು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ತೋರಿಸ್ತಾ ಹೋಗ್ತವೆ. ಮತ್ತೆ ಬಲಕ್ಕೆ ಸ್ವೈಪ್ ಮಾಡ್ತಾ ಹೋಗಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಬೇಕಾಗಿರುವ ಒಂದು ಜಿಲ್ಲೆನ ತೆರೆದು ನೀವು ಓಪನ್ ಮಾಡಿ ನೋಡ್ಬೋದು. ಈಗ ಹೋಮ್ ಪೇಜಲ್ಲಿ ಮುಕ್ತಪುಟದಲ್ಲಿ ಯಾವ್ಯಾವ ಕ್ಯಾಟಗರೀಸ್ ಇದಾವೆ ಅನ್ನೋದನ್ನು ಇಲ್ಲಿ ತೋರಿಸ್ತದೆ. ಟಾಪಲ್ಲಿ ನೀವು ಟಚ್ ಮಾಡ್ಬೋದು. ಸೆಲೆಕ್ಟೆಡ್ ಮುಖಪುಟ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ ಬಲಕ್ಕೆ. ಕ್ರೀಡೆ ವಾಣಿಜ್ಯ ಅಭಿಮತ ಕಲೆ ಸಾಹಿತ್ಯ ಕೃಷಿ ಸುದ್ದಿ ತಂತ್ರಜ್ಞಾನ. ಸೊ ಈ ರೀತಿ ಎಲ್ಲ ಬರುತ್ತೆ. ನನ್ನ ಸುದ್ದಿ ಏನಿರುತ್ತಂದ್ರೆ ನೋಡಿ, ನಿಮ್ಮ ಓದುವ ಅಭ್ಯಾಸ ಆಧರಿಸಿ ಸೂಕ್ತವಾಗುವ ಸುದ್ದಿಗಳು ನೀವೇನನ್ನು ಆಯ್ಕೆ ಮಾಡುತ್ತೀರೋ ಅದರ ಆಧಾರದಲ್ಲಿ ಶಿಫಾರಸುಗಳನ್ನು ಪಡೆಯಿರಿ. 1 of 4 ನಿಮ್ಮ ಆದ್ಯತೆಗಳ ಆಧಾರದ ಮೇಲೆ ಸುದ್ದಿ ವೈಯಕ್ತೀಕರಣ. ನೀವು ಯಾವ ಸುದ್ದಿಗಳನ್ನು ಹೆಚ್ಚು ಇಷ್ಟಪಡುತ್ತೀರಿ ಎಂಬುದನ್ನು ಆಧರಿಸಿ ನಾವು ನಿಮಗೆ ಸುದ್ದಿ ಶಿಫಾರಸು ಮಾಡುತ್ತೇವೆ. 2 of 4 ನೋಟಿಫಿಕೇಶನ್ ವೈಯಕ್ತೀಕರಣ. ಯಾವ ವಿಷಯದಲ್ಲಿ ನೋಟಿಫಿಕೇಶನ್ ಪಡೆಯಬೇಕು ಅವುಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. 3 of 4 ಪುಷ್ ನೋಟಿಫಿಕೇಶನ್ಗಳಿಗೆ DND ಹೊಂದಿಸಿ. ಗೌಪ್ಯತಾ ನೀತಿ ಔಟ್ ಆಫ್. ಈಗಾಗಲೇ ಖಾತೆ ಹೊಂದಿದ್ದೀರಾ ಸೈನ್ ಇನ್ ಆಗಿರಿ. ಈ ನನ್ನ ಸುದ್ದಿ ಅಂತ ಏನಿದೆ ಇದರಲ್ಲಿ ನಿಮಗೆ ಬೇಕಾಗಿರುವ ಸುದ್ದಿಗಳನ್ನ ಆದ್ಯತೆಗಳನ್ನ ಇಟ್ಕೊಳ್ಬಹುದು. ಯಾವ ವಿಷಯಕ್ಕೆ ನಿಮಗೆ ನೋಟಿಫಿಕೇಶನ್ ಬೇಕನ್ನೋದನ್ನ ಆಯ್ಕೆ ಮಾಡ್ಕೊಳ್ಬಹುದು ಅಂತೆ. ನಿಮ್ಮ ಓಪನ್ ಆಗಿಷ್ಟನ್ನ ಓಪನ್ ಮಾಡಿದಕ್ಕೆ ಇಲ್ಲಿ ಫೀಡ್ಬ್ಯಾಕ್ ಅಂತ ಬರುತ್ತೆ. ಅಲ್ಲಿ ನೀವು ಯಾವ ರೀತಿ ಮಾಡಬಹುದು ಅನ್ನೋದನ್ನ ತೋರಿಸ್ತೀನಿ. ಏನೇ ದೋಷಗಳು ಸಲಹೆ ಸೂಚನೆಗಳಿದ್ರೆ ಫೀಡ್ಬ್ಯಾಕ್ ಓಪನ್ ಮಾಡಿ. Digital.feedback@precursor.co.in. Edit box 4 2.
ಸೊ ಅವ್ರ ಮೇಲ್ ಐ ಡಿ ಟು ಅಡ್ರೆಸ್ಸಲ್ಲಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನಿಮ್ಮದ್ರಲ್ಲಿ ಜಿಮೇಲ್ ಆ್ಯಪ್ ಇನ್ಸ್ಟಾಲ್ ಆಗಿದ್ದರೆ ಆ್ಯಪ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆಗಿ ಅವರ ಮೇಲ್ ಐ ಡಿ ತೋರಿಸುತ್ತೆ. ಟು ಫೀಲ್ಡಲ್ಲಿ ಸಬ್ಜೆಕ್ಟನ್ನು ಇಲ್ಲಿ ಟೈಪ್ ಮಾಡಿ, ಏನು ಇಶ್ಯೂ ಇದೆ ಅನ್ನೋದನ್ನ ಇಲ್ಲಿ ಟೈಪ್ ಮಾಡಿ, ನಂತರ ಮೇಲ್ಗಡೆ ಬಂದು ಸೆಂಡ್ ಕೊಡುತ್ತೆ. ಸೊ ಇದು ಫೀಡ್ಬ್ಯಾಕ್ ಇರುತ್ತೆ. ಸೊ ಇದಿಷ್ಟು ಸ್ನೇಹಿತರೆ, ಪ್ರಜಾವಾಣಿ ಹೊಸದಾಗಿ ಏನು ಅಧಿಕೃತವಾಗಿ ಬಿಡುಗಡೆಯಾಗಿತ್ತು ಮೊನ್ನೆ. ಸೊ ಅದರ ಒಂದು ಕಿರುಪರಿಚಯ ಮತ್ತು ಅದನ್ನ ಯಾವ ರೀತಿಯಾಗಿ ಉಪಯೋಗ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ. ಯಾವುದೇ ರೀತಿಯ ಜಾಹೀರಾತುಗಳಿಲ್ಲದೆ ಸರಳವಾಗಿ ಪ್ರಜಾವಾಣಿ ತಂತ್ರಾಂಶನ ನೀವು ಬಳಸ್ಕೊಳ್ಬೋದು. ತುಂಬ ಎಕ್ಸೆಸಿಬಲ್ ಆಗಿದೆ. ಟಾಕ್ ಬೇಸ್ ಜೊತೆಗೆ ಸುಗಮವಾಗಿ ಇದನ್ನು ನೀವು ಬಳಸ್ಕೊಳ್ಬೋದು. ಮತ್ತೊಂದು ಟ್ಯುಟೋರಿಯಲ್ನೊಂದಿಗೆ ಭೇಟಿ ಆಗ್ತೇನೆ. ಧನ್ಯವಾದಗಳು.